ಸತ್ತ ಹೆಣ ಕಂಡ್ರೆ ಸಾಕು ಮಾರುದ್ದ 3 ಕಿಲೋಮೀಟರ್ ಹೋಗ್ತಕ್ಕಂಥ ಜನಗಳ ನಡುವೆ ಒಂದು ಸ್ಮಶಾನವನ್ನ ಒಬ್ಬ ಮಹಿಳೆಯೊಬ್ರು ಅಲ್ಲಿ ಬರ್ತಕ್ಕಂಥ ಹೆಣಗಳನ್ನ ದಫನ್ ಮಾಡೋದು ಅಥವಾ ಸುಡೋದ್ರ ಮೂಲಕ ಗಂಡಸರು ಮಾಡಬೇಕಾದಂತ ಕೆಲಸವನ್ನ ಎದುರ್ಕೊಂಡು ಗಂಡಸರು ಮಾಡಬೇಕಾಗಿರೋ ಕೆಲಸವನ್ನ ಒಬ್ಬ ಮಹಿಳೆಯೊಬ್ರು ಈ ಕೆಲಸವನ್ನ ನಿರ್ವಹಣೆ ಮಾಡ್ತಾ ತನ್ನ ಎದೆಗಾರಿಕೆಯನ್ನ ಪ್ರಶಂಸಿಸ್ತಾ ಮತ್ತು ಒಂದು ಸಾಮಾಜಿಕ ಸೇವೆ ಕೊರೋನಾದ ಸಮಯದಲ್ಲಿ ಸಾಕಷ್ಟು ಹೆಣಗಳನ್ನ ದಫನ್ ಮಾಡಿದ ಕೀರ್ತಿ ಈ ಮಹಿಳೆ. ಇದೆಲ್ಲಿದೆ ಅಂತೀರಾ? ತುಮಕೂರು ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಶಿರಾ ಗೇಟು ಮತ್ತೆ ಈ ರಿಂಗ್ ರೋಡ್ ಮಧ್ಯೆ ಇರತಕ್ಕಂಥ ಇದೊಂದು ಸ್ಥಳದಲ್ಲಿದೆ. ಬನ್ನಿ ಆ ಧೈರ್ಯವಂತ ಮಹಿಳೆ ಮತ್ತೆ ಈ ಸಾಮಾಜಿಕ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಮಹಿಳೆಯನ್ನ ಒಂದು ಸಂದರ್ಶನ ಮಾಡೋಣ. ಅವ್ರ ಸೇವೆ ಮತ್ತೆ ಅವ್ರು ಹೇಗೆ ಬಂತು ಈ ಉದ್ಯೋಗ, ಅವ್ರು ಹೇಗೆ ನಡ್ಕೊಂಡು ಹೋಗ್ತಿದ್ದಾರೆ, ಈ ಬದುಕು ಏನ್ ಬದುಕು ಕಟ್ಕೊಟ್ಟಿದೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಈ ಶಿರಾ ಗೇಟ್ ಮತ್ತೆ ಈ ಅಯ್ಯಪ್ಪ ಸ್ವಾಮಿ ಟೆಂಪಲ್ ನಡುವೆ ಒಂದು ರಿಂಗ್ ರೋಡ್ ಇದೆ. ಅದ್ರ ಒಳಗಡೆ ಬಂದ್ರೆ ಗಾರ್ಡನ್ ರೋಡ್ ಅಂತಿದೆ. ಅಲ್ಲಿ ಒಂದು ಸರ್ಕಾರಿ ಸ್ಮಶಾನ ಇದೆ. ಈ ಸ್ಮಶಾನದಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಯಶೋಧಮ್ಮನವ್ರ ಜೊತೆ ನಾನಿದ್ದೀನಿ. ಯಶೋಧಮ್ಮನೇ ನಮಸ್ಕಾರ. ನಮಸ್ಕಾರ. ಈಗ ಈ ಗಂಡಸರೇ ಈ ಕೆಲಸ ಮಾಡಕ್ ಹೆದರ್ಕತ್ತಾರೆ. ಅದ್ರ ನಡುವೆ ಮಹಿಳೆಯರು ಈ ಕೆಲಸ ಮಾಡೋದು ದುಸ್ಸಾಧ್ಯ. ಹೆಣ ನೋಡಿದ್ರೆ ಒಂದ್ 3 ಮೈಲಿ ಓಡೋಗ್ತಾರೆ. ಅಂತದ್ರ ನಡುವೆ ಇಲ್ಲಿ ಬರ್ತಕ್ಕಂಥ ಹೆಣಗಳನ್ನ ನೀವು ಸುಡೋದಾಗ್ಲಿ ದಫನ್ ಮಾಡೋದಾಗ್ಲಿ ಈ ಕಾರ್ಯ ಮಾಡಕ್ಕೆ ನಿಮ್ಗೆ ಭಯ ಅನ್ಸೋದಿಲ್ವಾ? ಇಲ್ಲ ಇಲ್ಲ ಸರ್, ತುಂಬಾ ವರ್ಷಗಳಿಂದ ಯಜಮಾನರು ಮಾಡ್ತಾ ಇದ್ರು. ಮಾಡ್ತಾ ಇರೋದ್ರಿಂದ ಅವರು ಜೊತೆಲೂ ಮಾಡ್ಕೊಂಡು ಹೋಗ್ತಾ ಇದ್ರು. ಅವ್ರು ಹೊರಗಡೆ ಮರ ಕುಯ್ಸೋದಕ್ಕೆಲ್ಲ ಹೊಟ್ಟೋಗ್ತಾ ಇದ್ರು ಹಳ್ಳಿ ಸೈಡ್. ಹಂಗಾಗಿ ಅವತ್ತಿಂದನೂ ನಾನೇ ನೋಡ್ಕೊಂಡ್ ಬಂದಿರೋದ್ರಿಂದ ಅವ್ರು ಹೋದ್ಮೇಲೂನು ಒಂದ್ 25 ವರ್ಷಗಳಿಂದ ನಾನೇ ಈ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ವೃತ್ತಿ ನಿಮ್ಗೆ ಹೇಗ್ ಬಂತು? ಗಂಡನಿಂದ ಬಂದಿದ್ದ ಅಥವಾ? ಇಲ್ಲ, ಯಜಮಾನ್ರ ಕಡೆಯಿಂದಾನೇ ಬಂದಿದ್ದು ಸರ್. ಅವ್ರು ಮಾಡ್ತಾ ಇದ್ರು. ಅವ್ರು ಮಾಡ್ತಾ ಇರೋ ಕೆಲಸನೇ ನಾನು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ. ಒಟ್ಟು ಬಳುವಳಿಯಾಗಿ ಬಂದಿರತಕ್ಕಂತ ಉದ್ಯೋಗ. ಈಗ ಬದುಕಿಗೆ ಇದೆ ಆಸರೆನೇ ಅಥವಾ ಬೇರೆ ಬೇರೆ ಉದ್ಯೋಗಗಳೇನಾದ್ರು? ಸರ್, ಇದರಿಂದಾನೇ ನಮ್ ಜೀವನ ನಡೀತಾ ಇದೆ. 2 ಮಕ್ಕಳನ್ನ ಇದರಿಂದ ಓದಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದೀನಿ ಸರ್. ಇದ್ರ ಬಿಟ್ಟು ಬೇರೆ ನಮಗೆ ಗೊತ್ತಿರ್ಲಿಲ್ಲ. ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಒಟ್ಟಾರೆ ಇದು ಅನಿವಾರ್ಯ ಆಯ್ಕೆ. ಉದ್ಯೋಗಕ್ಕಾಗ್ಲಿ ಬದುಕಿಗಾಗ್ಲಿ ಹುಡುಕೊಂಡು ಬಂದಿರತಕ್ಕಂತ ಕೆಲಸವನ್ನ ಶ್ರದ್ಧೆ ಮತ್ತೆ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಣೆ ಮಾಡ್ತೀವಿ. ಕೆಲಸ ಅನ್ಕೊಂಡು ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಗೆ ಯಾಕೆ ಒಂದ್ ರೀತಿ ಭಯ ಅನ್ಸೋದಿಲ್ವಾ? ಈ ಯಾರು ಇಲ್ಲದಂತ ಸಮಯದಲ್ಲಿ ಅನಾಥ ಶವಗಳು ಮತ್ತೆ ಬರ್ತಾ ಇರುತ್ತೆ. ಪೋಸ್ಟ್ ಮಾರ್ಟಮ್ ಬರ್ತಿರುತ್ತೆ, ಅನಾಥ ಶವಗಳು ಬರ್ತಿರುತ್ತೆ. ನೈಟ್ 10 ಆಗ್ಲಿ 11, 12 ಗಂಟೆಗೂ ಬರ್ತಾ ಇರ್ತವೆ. ಮಾಡ್ಕೊಡ್ತೀವಿ ಸರ್. ಏನ್ ಭಯ ಅಂತ ಏನಿಲ್ಲ. ಅದೇನೋ ದೇವರ ಆಶೀರ್ವಾದ, ಹಂಗೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಒಬ್ಬ ಮಹಿಳೆಯಾಗಿ ಒಂದ್ ಸರ್ಕಾರಿ ಸ್ಮಶಾನದಲ್ಲಿ ಈ ರೀತಿ ಬಂದಿರತಕ್ಕಂತ ಶವಗಳನ್ನ ಅದಕ್ಕೊಂದು ಅಂತ್ಯ ಸಂಸ್ಕಾರ ಮಾಡೋ ಕೆಲಸಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲವು ನಾವು ಈ ಕೊರೋನಾ ಸಮಯದಲ್ಲಿ ನೋಡ್ತಾ ಇದ್ವಿ. ಆ ಸಮಯದಲ್ಲಿ ಬಾಡಿಯನ್ನ ಮುಟ್ಟಕ್ಕೂ ಕೂಡ ಹಿಂಜರಿತಿದ್ರು. ಯಾಕೆಂದ್ರೆ ಅದೊಂದು ಸಾಂಕ್ರಾಮಿಕ ರೋಗ ಅಂತ ಗೊತ್ತು. ಅಂತ ಸಂದರ್ಭದಲ್ಲೂ ನೀವು ಕೊರೋನಾ ಸಮಯದಲ್ಲಿ ಇಲ್ಲಿ ಸಾಕಷ್ಟು ಹೆಣಗಳನ್ನ ಆ ರೋಗಕ್ಕೆ ಬಲಿಯಾದವ್ರನ್ನ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಿದಿರಿ ಅಂತ ಹೇಳಿ ವಿವಿಧ ಪತ್ರಿಕೆಗಳು ಕೂಡ ವರದಿ ಮಾಡಿದ್ದಾರೆ. ನಿಮ್ಮ ಕಾರ್ಯವನ್ನ ಶ್ಲಾಘನೆ ಮಾಡಿದ್ದಾರೆ ಸಾರ್ವಜನಿಕವಾಗಿ. ಅವರೆಲ್ಲ ಶ್ಲಾಘನೆ ಮಾಡಿದ್ದಾರೆ. ಅಂತ ಸಮಯದಲ್ಲಿ ನಿಮ್ಗೆ ಭಯ ಆಗ್ತಿರ್ಲಿಲ್ವಾ? ಇಲ್ಲ ಇಲ್ಲ, ಖಂಡಿತ ಭಯ ಏನಿಲ್ಲ ಸರ್. ಇದೊಂದು ಸಂಸ್ಥೆಯಿಂದ ನಡೆಸ್ತಾ ಇದ್ದಾರೆ ಸರ್. ಸರ್ಕಾರಿ ಅಲ್ವಾ ಇದು? ಇದು ಸರ್ಕಾರಿ ಅಲ್ಲ, ಟಿಎಂಸಿಸಿ ಬ್ಯಾಂಕ್ ಅಂತ ಇದೆ. ಎನ್.ಎಸ್. ಜಯಕುಮಾರ್ ಅಂತ ಶೆಟ್ರು ಅವರು ನಡೆಸ್ತಾ ಇರೋದು. ಸಂಸ್ಥೆಯಿಂದ ನಡೀತಾ ಇದೆ. ಹಂಗಾಗಿ ಕ್ಲೀನ್ ಆಗಿ ಇದೆಲ್ಲ ಮೇಂಟೆನೆನ್ಸ್ ಮಾಡಿರೋದವರು. ಏನೇ ಪ್ರತಿಯೊಂದು ಏನೋ ಒಂದು ಐಟಮ್ ಹೋದ್ರು ಅವರೇ ಹಾಕ್ಸ್ತಾರೆ. ಈಗ ಖಾಸಗಿ ಸಂಸ್ಥೆಯವರಿಂದ ನಡೆಸ್ತಾ ಇರೋದು ಸರ್ಕಾರಿ ಸ್ಮಶಾನ ಅಲ್ಲ. ಟಿಎಂಸಿಸಿ ಬ್ಯಾಂಕ್ ಅಂತ ಇದೆ. ಟಿಜಿಎಂಸಿ ಅಲ್ಲ, ಟಿಎಂಸಿಸಿ ಅಂತ ಎನ್.ಎಸ್. ಜಯಕುಮಾರ್ ತುಮಕೂರು ಶೆಟ್ರದ್ದು. ಅವರು ಸಹಕಾರದಲ್ಲಿ ನಡೀತಾ ಇದೆ. ಇದು ಸರ್ಕಾರಿ ಸ್ಮಶಾನ ಅಲ್ಲ, ಅಲ್ಲ ಅಲ್ಲ, ಖಾಸಗಿಯವ್ರದ್ದು. ಅವ್ರು ನಡೆಸ್ತಾ ಇರೋದು. ಮೇಂಟೆನೆನ್ಸ್ ಮಾಡ್ತಿರೋದೆಲ್ಲ ಅವರೇ ಸರ್. ಅವರೇ ನನಗೆ ಸಂಬಳ ಕೊಡ್ತಾ ಇರೋದು. ಇದು ಸರ್ಕಾರಿ ಸ್ಮಶಾನ ಅಲ್ಲ ಅಂತ ಅಂದ್ಮೇಲೆ ಇದು ಗೌರವಧನದ ಮೇಲೆ ನಿಮ್ಗೆ ಏನಾದ್ರೂ ಸೌಲಭ್ಯ ಸಿಗ್ತಾ ಇರ್ಬೇಕು. ಹೌದು ಸರ್. ಈಗ ಇಲ್ಲಿ ನಿಮ್ಗೆ ಎಷ್ಟು ಗೌರವಧನ ಸಿಗುತ್ತೆ ತಿಂಗಳಿಗೆ? 3,500 ಕೊಡ್ತಾ ಇದ್ದಾರೆ. ಇಲ್ಲಿ ಬಂದಿರತಕ್ಕಂತ ಶವಗಳು ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಅವ್ರ ಕಡೆಯಿಂದಾನು ಸ್ವಲ್ಪ ಸಹಾಯಧನ ಗೌರವಧನ ಸಿಗುತ್ತೆ. ಕೊಡ್ತಾರೆ ಸರ್. ಇದರಿಂದ ನೀವು ಬದುಕನ್ನು ಕಟ್ಕೊಂಡಿದ್ದೀರಿ. ಎಷ್ಟು ವರ್ಷದಿಂದ? ಒಂದು 25 ವರ್ಷದಿಂದ ಇದೆ. ಅದಕ್ಕೆ ಮುಂಚೆ ನಿಮ್ ಯಜಮಾನರು ಮಾಡ್ತಾ ಇದ್ರು. ಅವ್ರಿದ್ರು. ಯಜಮಾನರು ಹೋಗಿ ಒಂದು 10 ವರ್ಷ ಆಯ್ತು. ಅವಾಗ್ಲಿಂದಾನು ಪೂರ್ತಿ ಜವಾಬ್ದಾರಿ ನಾನೇ ತಗೊಂಡು ಮಾಡ್ತಾ ಇದ್ದೆ. ಈ ಕೊರೋನಾ ಸಮಯದಲ್ಲಿ ಎಷ್ಟು ಬರ್ತಿತ್ತು ದಿನಕ್ಕೆ? ಡೈಲಿ 10-15 ಮೇಲೆ ಇದ್ದೇ ಇರೋದು. ನೈಟ್ ಆದ್ರೂ ಬರ್ತಾನೆ ಇರೋದು. ಮಾಡ್ಕೊಟ್ಟಿದೀನಿ. ಬಹುತೇಕ ಎಲ್ಲ ಸುಡ್ತಿದ್ದೇನಾ? ಎಲ್ಲ ಸುಡೋದು ಮಣ್ಣು ಮಾಡೋದು ಮಾಡ್ಕೊಟ್ಟಿದೀನಿ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮಣ್ಣು ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಎಲ್ಲ ಸುಡ್ಬೇಕು, ಬರ್ನ್ ಮಾಡ್ಬೇಕು ಅಂತಿದ್ರು. ಆಮೇಲೆ ಸ್ವಲ್ಪ 8 ಅಡಿ ಆಳಗಳು ತೆಗ್ಸಿ ಮಣ್ಣು ಮಾಡೋದಿದೆ. ರೋಗ ಮಣ್ಣು ಮಾಡ್ಕೊಟ್ಟಿದ್ದೀನಿ. ಈಗ ಇಲ್ಲಿಗೆ ಶವ ತಗೊಂಬರೋರ್ ಪೈಕಿ ಜಾಸ್ತಿ ಸುಡಿಸ್ತಾರ ಅಥವಾ ಈ ಏರಿಯಾಗ್ ಬರೋದೆಲ್ಲ ಜಾಸ್ತಿ ಸುಡೋದೇನಾ? ಈಗ ಉಣ್ಬೇಕು ಅಂದಾಗ ಗುಂಡಿ ಎಲ್ಲ ಯಾರು ತೆಗಿಸ್ಕೊಡ್ತಾರೆ? ಹುಡುಗರು ಕರ್ಸಿ ತೆಗಿಸ್ಕೊಡ್ತೀನಿ ಸರ್. ಅದನ್ನ ನಾನೇ ನೋಡ್ಕೊಳ್ತೀನಿ. ಇಷ್ಟು ಚಾರ್ಜ್ ಅಂತ ಕೊಡ್ತಾರೆ. ಅವ್ರು ಹುಡುಗರು ಕರ್ಸಿ ತೆಗ್ಸಿ ಎಲ್ಲ ನೋಡ್ಕೊಳ್ಳೋದು, ಮೇಂಟೆನೆನ್ಸ್ ಎಲ್ಲ ಮಾಡ್ತಾರೆ. ಪ್ರತಿದಿನ ಎಷ್ಟು ಬರುತ್ತೆ? 1, 2, 3 ಇರುತ್ತೆ. ಸೊ ಅದ್ರಲ್ಲಿ ಡೈಲಿ ಇದು 1, 2 ಇದ್ದೇ ಇರುತ್ತೆ. ಇವತ್ತು 3 ಇದಾವೆ. ಡೈಲಿ 1, 2 ಇದ್ದೇ ಇರುತ್ತೆ. ಕೊರೋನಾ ಟೈಮಲ್ಲಿ ಒಂದು 10-15 ಬರ್ತಿತ್ತು. ಡೈಲಿ 10-15 ಬರ್ತಾನೆ ಇತ್ತು. ಬೆಂಗಳೂರಲ್ಲೆಲ್ಲ ಕ್ಯೂ ನಿಲ್ಲಕ್ಕಾಗದೆ ಎಷ್ಟೋ ಬಾಡಿಗಳು ನೈಟ್ ಟೈಮ್ ಅಲ್ಲೇ ತಗೊಬಂದು ಮಾಡ್ಕೊಂಡು ಇದರಿಂದ ನಿಮ್ಗೆ ಏನ್ ಅನ್ಸುತ್ತೆ? ನಾನೊಂದು ದೊಡ್ಡ ಕೆಲಸ ಮಾಡ್ತಾ ಇದ್ದೀನಿ ಅಥವಾ ಬೇರೆಯವ್ರು ಆಗ್ತಕ್ಕಂತ ಕೆಲಸವನ್ನ ನಾನ್ ಮಾಡ್ತಾ ಇದೀನಿ ಅಂತ ಅನ್ಸಲ್ವಾ? ಇಲ್ಲ ಸರ್, ನಮ್ದು ಜೀವನ ಇದರಿಂದ ಕಟ್ಕೊಂಡಿರೋದ. ಭಗವಂತ ದೇವ್ರು ನಮ್ಗೆ ಈ ಕಾಯಕ ಕೊಟ್ಟಿದ್ದಾನೆ. ನಾವ್ ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು. ಇದು ಒಂದ್ ನಮ್ಮನೆ ಕೆಲಸ ಅನ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
ಕಟ್ ಮಾಡಿ ಬೇರೆ ಕಡೆ ತಗೊಳ್ಳಿ. ಇಂಥದ್ದೊಂದು ಮಹತ್ ಕಾರ್ಯ ಮಾಡ್ತಾ ಇದ್ರಿ ನೀವು. ತುಂಬಾ ವರ್ಷಗಳಿಂದ, ಒಂದು 2 ದಶಕಗಳಿಂದ ನೀವು ನಿಮ್ ಕುಟುಂಬ ಮುಂದುವರ್ಸ್ಕೊಂಡ್ ಬಂದಿದ್ದೀರಿ. ನಿಮ್ಮ ಈ ಕಾರ್ಯವನ್ನು ಮೆಚ್ಚಿ ಯಾವ್ದಾದ್ರು ಸಂಘ ಸಂಸ್ಥೆಗಳು ಎಲ್ಲ ನಿಮ್ಗೆ ಗೌರವಾಧಾರಗಳನ್ನ ಮಾಡಿದವ? ಕೊಟ್ಟಿದ್ದಾರೆ ಸರ್. ತುಮಕೂರಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ ಕನ್ನಡ ಕನ್ನಡ ರಾಜ್ಯೋತ್ಸವ ರಾಜ್ಯೋತ್ಸವ ಕೊಟ್ಟಿದ್ದಾರೆ. ಪ್ರಶಸ್ತಿ. ಹಾ. ಆಮೇಲೆ ಸುವರ್ಣ ನ್ಯೂಸ್ ಅಲ್ಲಿ ಅಸಾಮಾನ್ಯ ಕನ್ನಡತಿ ಅಂತ ಕೊಟ್ಟಿದ್ದಾರೆ. ಹಾ. ಪಬ್ಲಿಕ್ ಟಿವಿಲಿ ರಂಗನಾಥ್ ಸರ್ ಅವರು ಪಬ್ಲಿಕ್ ಹೀರೋ ಅಂತ ಹೇಳಿ ಕೊಟ್ಟಿದ್ದಾರೆ. ಟಿವಿ 9 ನಲ್ಲಿ ಹೆಮ್ಮೆಯ ಕನ್ನಡತಿ ಅಂತ ಕೊಟ್ಟಿದ್ದಾರೆ. ಟಿವಿ 5 ಅಲ್ಲಿ ಬಾಹುಬಲಿ ಪ್ರೋಗ್ರಾಮ್ ಅಲ್ಲೆಲ್ಲ ಇಂಟರ್ವ್ಯೂ ಮಾಡಿದ್ದಾರೆ. ಈಗ ತುಮಕೂರಿನಲ್ಲೂ ಎಲ್ಲ ಪ್ರಜಾಪ್ರಗತಿ ಎಲ್ಲಾ ಕಡೆ ಇಂಟರ್ವ್ಯೂ ಮಾಡಿದ್ದಾರೆ. ಅಲ್ಲೂ ಸನ್ಮಾನ ಮಾಡಿದ್ರು, ಹೋಗಿದೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಎಲ್ಲಾ ಕಡೆನೂ ಮಹಿಳಾ ಕಡೆ ಇದರಿಂದ ಮಹಿಳಾ ಸಂಘಗಳು ಎಲ್ಲ ಸನ್ಮಾನ ಮಾಡಿದ್ದಾರೆ, ಹಾ, ಹಾ, ಹಾ. ಗುರುತಿಸಿದ್ದಾರೆ ಸರ್. ಇಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಹೌದಾ? ಇದ್ರ ನಡುವೆ ನಿಮ್ ಕುಟುಂಬ, ಈಗ ನಿಮ್ಮ ಹಸ್ಬೆಂಡ್ ಇಲ್ಲ ಅಂತ ಹೇಳಿದ್ರಿ, ಹೌದೌದು. ಮಕ್ಕಳೆಲ್ಲ ಏನ್ ಮಾಡ್ತಿದ್ದಾರೆ? ಮಕ್ಳು ಓದಿಸ್ತಾ ಇದ್ದೀನಿ ಸರ್. ನಾವಂತೂ ಗಂಡ ಹೆಂಡತಿದಲ್ಲೇ ಕಷ್ಟದಲ್ಲೇ ಬಂದಿದೀವಿ. ಮಕ್ಳು ಓದಿ ವಿದ್ಯಾವಂತರಾಗ್ಲಿ ಅಂತ ಹೇಳಿ ಇಂಜಿನಿಯರಿಂಗ್ ಓದಿಸ್ತಾ ಇದ್ದೀವಿ. ಎಷ್ಟು ಜನ ಮಕ್ಕಳು ನಿಮ್ಗೆ? 2 ಗಂಡು ಮಕ್ಳು. 2 ಗಂಡು ಮಕ್ಕಳ? 2 ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಓದ್ತಿದ್ದಾರೆ? SIT ಅಲ್ಲಿ ಗವರ್ನಮೆಂಟ್ ಸೀಟ್ ಸಿಕ್ಕಿತ್ತು, ಅಲ್ಲೇ ಓದಿಸ್ತಾ ಇದ್ದೀನಿ. ತುಂಬಾ ಪ್ರತಿಭಾವಂತರ ಅಂತ ಕಾಣುತ್ತೆ. ಇಲ್ಲ, ಓದ್ತಾ ಗವರ್ನಮೆಂಟ್ ಇದ್ದಾರೆ. ಸೀಟ್ ಸಿಕ್ಕಿದೆ ಅಂತ ಹೌದು, ಹೇಳಿ. ಹೌದು, ಹೌದು. ಏನೋ ಇಲ್ಲಿ ಬಂದಿರೋರ ಆಶೀರ್ವಾದ, ದೇವರ ಆಶೀರ್ವಾದ ನಮಗೆ ಏನೋ ಒಂದು ಸಿಕ್ಕಿರೋದ್ರಿಂದ ಕಾಯಕ ಮಾಡ್ತಾ ಇದ್ರಿ. ಮಾಡ್ತಾ ಇರೋದ್ರಿಂದ ದೇವರು ನಡ್ಕೊಂಡು ಹೋಗ್ತಾ ಇದೆ ಸರ್. ಇಂಥದೇ ಕೆಲಸ ಮಾಡ್ಬೇಕು ಅಂತ ಏನಿಲ್ಲ. ಏನಿಲ್ಲ ಸರ್. ನಮ್ಗೆ ಯಾವ ದೇವ್ರ ಕೆಲಸ ಕೊಟ್ಟಿದ್ದಾನೋ ಅದನ್ನ ಕರೆಕ್ಟ್ ಆಗಿ ನೀಟಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಅದೇ ಒಂದು ಪಾಲಕ್ ಬಂದಿದ್ ಪಂಚಾಮೃತ ಅಂತ ಹೌದು, ಹೇಳಿ ನೀವು ಖಂಡಿತ. ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಇದ್ರ ಹೌದು. ನಿಮ್ಮ ಈ ಕಾರ್ಯವನ್ನ ಮೆಚ್ಚಿ ಹಲವಾರು ಸಂಘ ಸಂಸ್ಥೆಗಳು ಕೂಡ ಪ್ರಶಸ್ತಿ, ಕೊಟ್ಟಿದ್ದಾರೆ ಪುರಸ್ಕಾರ, ಸರ್. ಗೌರವಾಧಾರ ಎಲ್ಲ ಹೌದು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ. ಹೌದು, ಧರ್ಮಸ್ಥಳದ ಬುಕ್ ಅಲ್ಲೂ ಬರ್ದಿದ್ದಾರೆ ಸರ್. ಹೌದಾ? ಯಾವ ಪುಸ್ತಕ? ತಿಂಗಳು ಬುಕ್ ಬರುತ್ತೆ. ಹಾ, ಧರ್ಮಸ್ಥಳ ಸಂಘದ್ದು. ಅದ್ರಲ್ಲೂ ನಾನು ಇಂಟರ್ವ್ಯೂ ಮಾಡಿ ಮತ್ತೆ 2 ಲಕ್ಷ ವ್ಯೂಸ್ ಏನೋ ಜಾಸ್ತಿ ಇದಾಗಿದ್ದಾರೆ, ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿದ್ದಂಗೆನೆ ಅಂತ ಹೇಳಿ ಹೌದಾ? ಎಲ್ಲ ಪಬ್ಲಿಷ್ ಮಾಡಿದ್ದಾರೆ. ಹೌದಾ? ಹಾ. ಮತ್ತೆ ಇಲ್ಲಿ ಸಾರ್ವಜನಿಕ, ಇಲ್ಲಿ ತುಮಕೂರಲ್ಲಿ ಮೀಡಿಯಾಗಳು, ನಮ್ಮ ಕನ್ನಡಪ್ರಭ, ಉಗಮ ಶ್ರೀನಿವಾಸ್ ಅವರು ಸ್ಟಾರ್ಟಿಂಗ್ ಅಣ್ಣನೇ ನನ್ಗೆ ಇದು ಪ್ರಚಾರ ಅದ್ರ ಮೂಲಕ ಮುನ್ನೆಲೆಗೆ ಬಂದಿದ್ದು. ಬಂದಿದ್ದೋಣ. ಹಾ. ಅವ್ರು ನಾನು ನೆನ್ಸ್ಕೊಂಡ್ಲೇಬೇಕು. ನಾನು ಹಾ. ಉಗಮ ಶ್ರೀನಿವಾಸ್ ಸರ್ ನನಗೆ ಹಾ. ಪೇಪರ್ ನಲ್ಲಿ ಫಸ್ಟ್ ಬರ್ದು ಯಶೋದಮ್ಮಂಗೆ ಈ ತರ ಆಗಿದೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಬರ್ದಿದ್ದವ್ರೆ. ಈಗ ಸರ್ಕಾರದಿಂದ ನಿಮ್ಗೆ ವಿಧವಾ ವೇತನ ಎಲ್ಲ ಬರುತ್ತಾ? ಬರುತ್ತೆ ಸರ್, ಬರುತ್ತಾ? ಬರುತ್ತೆ. ಅಥವಾ ಅದ್ರ ಇನ್ನೇನಾದ್ರೂ ಸರ್ಕಾರಿ ಸೌಲಭ್ಯ ಏನು ಸಿಗ್ತಕ್ಕಂಥ? ಸಿಕ್ಕಿಲ್ಲ ಸರ್, ಅದೊಂದೇ ವಿದ್ಯಾವೇತನ ಹೌದಾ? ವಿಧವಾ ವೇತನ ಒಂದ್ ಬರ್ತಾ ಇದೆ ಅಷ್ಟೇ. ಹೌದೌದು ಸರ್. ಹಾ. ಅದು ನಿಲ್ಸ್ಬಿಟ್ಟಿದ್ದಾರೆ. ಈಗ ತಿರ್ಗಾ ಮತ್ತೆ ಈಗ ಅಪ್ಲೈ ಮಾಡ್ಕೋಬೇಕು. ಹೌದಾ? ಹೌದು ಯಾಕೆ ಸರ್. ನಿಲ್ಸಿದ್ದಾರೆ? ಅದೇ ಗೊತ್ತಿಲ್ಲ ಸರ್. ಇದಕ್ಕೆ ನಂಗೆ ಅವಾಗ 6 ತಿಂಗಳಿಗೋ ವರ್ಷಕ್ಕೊಂದ್ಸಲ ನಿಲ್ಸ್ಬಿಡ್ತಾರೆ. ಏನು ಅಂತ ಕೇಳಿ ಈಗ ಮತ್ತೆ ಅಪ್ಲೈ ಮಾಡ್ಕೋಬೇಕು. ತಾಂತ್ರಿಕವಾಗಿ ಏನೋ ಸಮಸ್ಯೆ ಆಗಿರ್ಬೇಕು, ಆಧಾರ್ ಕಾರ್ಡ್ ಇಂದು ಅಥವಾ ಬ್ಯಾಂಕ್ ಹೌದೌದು ಅಕೌಂಟ್, ಸರ್. ಈ ಅದಕ್ಕೆ ಈಗ KYC, ಕೇಳ್ಬಿಟ್ಟು ಈಗ ಈ 6 KYC ಎಲ್ಲ ತಿಂಗಳಾಯ್ತು. ಸಮಸ್ಯೆ ಆಗಿರ್ಬೋದೇನೋ. ಹೌದು ಸರ್. ನಾವ್ ಇಲ್ಲಿ ಕೆಲಸ ಇರುತ್ತೆ ಡೈಲಿ, ನಾವು ಅಲ್ಲಿ ಹೋಗಿ ವಿಚಾರಿಸೋದಕ್ಕೂ ಆಗ್ತಿಲ್ಲ. ಹಾ. ಕೇಳಿ ಅದೊಂದು ರನ್ನಿಂಗ್ ಮಾಡ್ಕೊಂಡು ಹೌದಾ? ಈಗ ಅಂತಿಮವಾಗಿ ಏನ್ ಅನ್ಸುತ್ತೆ, ಈ ವೃತ್ತಿ ನಿಮಗೆ ಖುಷಿ ಕೊಟ್ಟಿದ್ಯಾ? ತುಂಬಾ ಖುಷಿ ಕೊಟ್ಟಿದೆ ಅಣ್ಣ. ಈ ಕೆಲಸದಿಂದ ನಮ್ಗೆ ತುಂಬಾ ಗೌರವ ಸಿಕ್ಕಿದೆ. ಎಷ್ಟು ಜನ ನಮ್ಗೆ ಗುರುತಿಸ್ತಾರೆ. ಹಾ. ನಾನ್ ಮಾಡ್ತಿರೋ ಕೆಲಸ ತುಂಬಾನೇ ಖುಷಿ ಹಾ. ಕೊಡುತ್ತೆ. ಸಾರ್ವಜನಿಕವಾಗಿ ಹ್ಮ್. ಈ ಇಂಥ ಕೆಲಸಗಳಿಗೆ ಹಿಂಜರಿತಾರೆ, ಇಲ್ಲ ಖಂಡಿತ ಇಲ್ಲ ಊಟಕ್ಕೂ ಸರ್. ಹಿಂಜರಿತಾರೆ, ಯಾರಿಲ್ಲ ಅಂದ್ರೂ ನೋಡಕ್ಕೂ ಬೇಕಾದ್ರೆ ನಾವು ಹಿಂಜರಿತಾರೆ. ಸಪೋರ್ಟ್ ಮಾಡ್ತೀವಿ ಸರ್. ಅದೆಲ್ಲ ಏನಿಲ್ಲ. ಬೇಕಾದ್ರೆ ಹಾ. ಎಲ್ಲ ಕೆಲಸನೂ ಮಾಡ್ಕೊಡ್ತೀವಿ ಸರ್. ಅವ್ರಿಗೆ ಮೊದಲನೇ ದಿವಸದಿಂದ ಹಿಡಿದು 3ನೇ ದಿವಸ ಅವರು ಅಸ್ಥಿ ತಗೊಂಡ್ ಹೋಗೋವರೆಗೂ ಎಲ್ಲ ಜವಾಬ್ದಾರಿ ನಮ್ದು. ಇಂಥರ ನಡುವೆ ನೀವು ಒಬ್ಬ ಮಹಿಳೆಯಾಗಿ ಇಂಥ ಒಂದು ಸ್ಮಶಾನದಲ್ಲಿ ಕೆಲಸ ಮಾಡ್ತೀರಾ ಅಂತಕ್ಕಂಥದ್ದು ತುಂಬಾ ಮೆಚ್ಚುಗೆ. ಸಾರ್ವಜನಿಕ, ನಾನು ವೈಯಕ್ತಿಕವಾಗಿ ಕೂಡ ನೀವು ಈ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು, ಇನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಕೂಡ ಖುಷಿನೇ. ಈ ತುಮಕೂರು ನಗರದ ಮಟ್ಟಿಗೆ ದಿನ ನಾನ್ ಬದುಕಿರೋವರೆಗೂ ನನ್ ಕೈಲಾಗೋವರೆಗೂ ನನ್ನ ಸೇವೆ ಕೆಲಸ ನಾನು ಖಂಡಿತ ಮುಂದುವರ್ಸ್ಕೊಂಡು ನಿಮ್ಗೆ ಈಗ ಹೋಗ್ತೀನಿ. ಎಷ್ಟು ವಯಸ್ಸು? 43 ವರ್ಷ. 43 ವರ್ಷ. 43 ವರ್ಷ ಇನ್ನೇನು ತುಂಬಾ ಸಾಗೋದು ತುಂಬಾ ದೂರ ಇದೆ. ಇನ್ನ ಸೇವೆ ಇನ್ನ ಇಲ್ಲ ಸಾಕಷ್ಟಿದೆ. ಭಗವಂತ ಎಲ್ಲಿವರೆಗೂ ಆಶೀರ್ವಾದ ಮಾಡ್ತಾನೆ ಅಲ್ಲಿವರೆಗೂ ಖಂಡಿತವಾಗ್ಲೂ ಈ ಕೆಲಸ ಮುಂದುವರ್ಸ್ಕೊಂಡು ಈ ಸೇವೆ ನಿಮ್ಗೆ ಇನ್ನಷ್ಟು ಹೆಸರು ತಂದು ಕೊಡ್ಲಿ. ಇನ್ನ ಹೀಗೆ ಮುಂದುವರಿತಾ ಇರ್ರಿ. ಏಕೆಂತಂದ್ರೆ ಬೇರೆ ಬೇರೆ ಹುದ್ದೆಗಳನ್ನ ಮಾಡೋಕೆ ಸಾಕಷ್ಟು ಜನ ಸಿಗಬಹುದು, ಅಥವಾ ಅದಕ್ಕೆ ಒಂದಷ್ಟು ಜನಕ್ಕೆ ಲಾಬಿ ಮಾಡ್ಕೊಂಡು ಬರ್ಬೋದು. ಇಂಥ ಕೆಲಸಗಳಿಗೆ ಯಾರು ಮುಂದೆ ಬರೋದಿಲ್ಲ. ಆ ತರದಲ್ಲಿ ನೀವ್ ಈ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು ಮಾತ್ರ ನಮ್ಮ ಜಿಲ್ಲೆ ಮಟ್ಟಿಗೆ, ತುಮಕೂರು ನಗರದ ಮಟ್ಟಿಗೆ ಹೆಮ್ಮೆ ಸರಿ. ನೀವು ಈ ಕೆಲಸ ನಿಮ್ಮನ್ನ ಮತ್ತೊಂದಷ್ಟು ಎತ್ತರಕ್ಕೆ ತಗೊಂಡೋಗ್ಲಿ. ನಿಮ್ ಸೇವೆಯನ್ನ ಇನ್ನೊಂದಷ್ಟು ಸರ್ಕಾರ ಅಥವಾ ಇಲಾಖೆಗಳು, ಸಂಘ ಸಂಸ್ಥೆಗಳು ಗುರುತಿಸಿ ನಿಮ್ಗೊಂದಷ್ಟು ಗೌರವ ಕೊಡ್ಲಿ ಅಂತ ಹೇಳ್ತಾ ಈ ಮಾತುಕತೆ ಮುಗಿಸ್ತೀನಿ. ನಮಸ್ಕಾರ. ಯಶೋದಮ್ಮ ಅವ್ರ ಬಗ್ಗೆ ಏನ್ ಮಾತಾಡ್ಬೇಕು ಅನ್ನೋದೇ ನಾವು ಅವ್ರ ಮುಂದೆ ನಾವು ತುಂಬಾ ಚಿಕ್ಕವರಾಗ್ತೀವಿ. ಇಡೀ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಸತ್ರೇನೆ ತುಂಬಾ ಭಯ ಪಡ್ತಕ್ಕಂತ, ಆತಂಕ ಪಡ್ತಕ್ಕಂತ ಈ ಕಾಲಘಟ್ಟದಲ್ಲಿ ಇವರು ಯಾವ್ದೋ ಸಮಾಜದಲ್ಲಿ ಸತ್ತಿರ್ತಕ್ಕಂತ, ದಿನನಿತ್ಯ ಅದೇ ಕಾಯಕವನ್ನ ಮಾಡ್ಕೊಂಡು ಆ ವೃತ್ತಿಯನ್ನ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯ. ಅವ್ರಿಗೆ ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಕೂಡ ಸಾಕಾಗಲ್ಲ. ಇದನ್ನ ಸರ್ಕಾರ ಗುರುತಿಸ್ಬೇಕು, ಜಿಲ್ಲಾಡಳಿತ ಗುರುತಿಸ್ಬೇಕು, ಅವ್ರಿಗೆ ಬೇಕಾಗಿರ್ತಕ್ಕಂತ ಮೂಲಭೂತ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು. ಅವ್ರ ಮಕ್ಕಳು ಇವತ್ತು ಅವರು ಶವ ಸಂಸ್ಕಾರ ಮಾಡ್ತಕ್ಕಂಥದ್ರಿಂದನೇ ನನ್ನ ಮಕ್ಕಳನ್ನ ಇಂಜಿನಿಯರ್ ಮಾಡಿಸ್ತಿದೀನಿ ಅಂತಕ್ಕಂಥ ಹೆಮ್ಮೆಯಿಂದ ಹೇಳ್ಕೊಂತಾರಲ್ಲ, ನಿಜವಾಗ್ಲೂ ಕೂಡ ಅದು ಎಲ್ಲರಿಗೂ ಮಾದರಿಯಾಗಿರ್ತಕ್ಕಂಥದ್ದು. ಇಷ್ಟು ಹೇಳ್ತಾ ಅವ್ರ ಬಗ್ಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ.